ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 13 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಸ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಡಿಬೇಟಿಂಗ್ ದ ಹೆಲ್ದಿ ಲಾಂಗೇವಿಟಿ ಇನಿಷಿಯೇಟಿವ್. ಸೊ ಈ ಒಂದು ಇನಿಷಿಯೇಟಿವ್ ಅಥವಾ ಈ ಒಂದು ವರದಿಯಲ್ಲಿ ಇರುವಂಥ ಪ್ರಮುಖ ಅಂಶಗಳ ಬಗ್ಗೆ, ಅಂದರೆ ಈ ಹೆಲ್ತ್ ರಿಲೇಟೆಡ್ ಆಗಿರುವಂಥ ಅಂಶಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ನಮಗೆ ಹೆಲ್ತ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅ ಮಿಕ್ಸ್ಡ್ ರಿಪೋರ್ಟ್ ಕಾರ್ಡ್ ಫಾರ್ IMEC. ಸೊ ಹಿಯರ್ IMEC ಅಂತಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಬಗ್ಗೆ ಇರುವಂಥ ಟಾಪಿಕ್ ಆಗಿದೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ನಮಗೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಇನ್ ಬಾಕು ಬ್ರೇಕ್ ಥ್ರೋ ಕಾಫ್ ಕ್ಲಿಯರ್ಸ್ ಕಾರ್ಬನ್ ಕ್ರೆಡಿಟ್ ಟ್ರೇಡ್. ಸೊ ಏನು ಈ ಅಜರ್ಬೈಜಾನ್ನ ಈ ಬಾಕು ಅನ್ನೋಂಥ ರೀಜನಲ್ಲಿ ಕಾಪ್ ಮೀಟಿಂಗ್ ನಡೆದಿದೆ. ಸೊ ಇದರಲ್ಲಿ ಕಾರ್ಬನ್ ಕ್ರೆಡಿಟ್ ಕುರಿತಾಗಿರುವಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. And the next one, DRDO carries out maiden test of long range cruise missile. ಸೊ ಅಂದರೆ DRDO ಅವರು ತಮ್ಮ ಮೊದಲ ಒಂದು ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ನ ಇಲ್ಲಿ ಟೆಸ್ಟನ್ನು ಮಾಡಿದ್ದಾರೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ಟಾಪಿಕ್ಸ್ ಇನ್ ಡೀಟೇಲ್. ಡಿಬೇಟಿಂಗ್ ದಿ ಹೆಲ್ದಿ ಲಾಂಗೇವಿಟಿ ಇನಿಷಿಯೇಟಿವ್ ಅನ್ನುವಂಥದ್ದು. ಸೊ ಇವಾಗ ಈ ಒಂದು ಟಾಪಿಕ್ನ ಕಾಂಟೆಕ್ಸ್ಟ್ ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಆರ್ಟಿಕಲಲ್ಲಿ ನಾವು ಯಾವೆಲ್ಲ ಒಂದು ಅಂಶಗಳ ಬಗ್ಗೆ ಇಲ್ಲಿ ಡಿಸ್ಕಸನ್ನು ಮಾಡ್ತಾ ಹೋಗ್ತೀವಿ ಅಂತ ಅನ್ನುವಂಥದ್ದನ್ನು ನೋಡೋಣ. ಸೊ ಫಸ್ಟ್ ಒನ್, ಈ ಒಂದು ರಿಪೋರ್ಟ್ ಏನಿದೆ ಹೆಲ್ದಿ ಲಾಂಗೇವಿಟಿ ಇನಿಷಿಯೇಟಿವ್ ಅನ್ನುವಂಥದ್ದು. ಸೊ ಈ ಒಂದು ರಿಪೋರ್ಟ್ನಲ್ಲಿ ಇರುವಂಥ ಮೇಜರ್ ಚಾಲೆಂಜಸ್, ಅಂದರೆ ಹೆಲ್ತ್ ರಿಲೇಟೆಡ್ ಆಗಿರುವಂಥ ಚಾಲೆಂಜಸ್ ಬಗ್ಗೆ ನೋಡ್ತಿದ್ದೀವಿ. ಚಾಲೆಂಜಸ್. ದೆನ್ ಸೆಕೆಂಡ್ ಒನ್ ಈಸ್ ಭಾರತದಲ್ಲಿ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಬರುತ್ತೆ, NCD, ಸಾಂಕ್ರಾಮಿಕವಲ್ಲದ ರೋಗಗಳಂತ ಹೇಳಿ. ಸೊ ಈ ರೋಗಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿರಲಿಕ್ಕೆ ಯಾವೆಲ್ಲ ಅಂಶಗಳು ಇಲ್ಲಿ ಕಾರಣವಾಗತ್ತೆ ಅನ್ನುವಂಥದ್ದನ್ನು ಡಿಸ್ಕಸನ್ನು ಮಾಡಲಿದ್ದೀವಿ. ಹಾಗೆ ಏನು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳನ್ನ ನಿರ್ಮೂಲನೆ ಮಾಡುವಲ್ಲಿ ಏನು ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ, ಆ ಕ್ರಮಗಳನ್ನ ಅನುಷ್ಠಾನಗೊಳಿಸುವಂಥ ಸಂದರ್ಭದಲ್ಲಿ ಅಥವಾ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ಗಳು ಅಥವಾ ಸವಾಲುಗಳು ಎದುರಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಚರ್ಚೆಯನ್ನು ಮಾಡಲಿದ್ದೀವಿ. ಹಾಗೆಯೇ ಫೋರ್ತ್ ಒನ್ ಈಸ್ ಯಾವೆಲ್ಲ ಅಂದರೆ ಈ ಒಂದು ವರದಿಯಲ್ಲಿ ಯಾವೆಲ್ಲ ಒಂದು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಬೇಕು ಅಥವಾ ಇಂಟರ್ವೆನ್ಷನ್ಸ್ ಆರ್ ಸಜೆಸ್ಟೆಡ್ ಟು ಅಡ್ರೆಸ್ NCD ಅಂತ ಹೇಳಿ ಸರ್ಕಾರ ಏನೆಲ್ಲ ಒಂದು ನೀತಿಗಳನ್ನು ತೆಗೆದುಕೊಳ್ಳುವ ಮೂಲಕ ಇಲ್ಲಿ ಈ NCDಗಳನ್ನ ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ನಾವಿಲ್ಲಿ ನಿರ್ಮೂಲನೆಯನ್ನು ಮಾಡಬಹುದು ಅನ್ನುವಂಥ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಕಾಂಟೆಕ್ಸ್ಟ್ ಬಗ್ಗೆ ನೋಡೋದಾದರೆ ಏನಿದು ಟಾಪಿಕ್ ಅಂತಂದರೆ, ಈ ಒಂದು ಆರ್ಟಿಕಲಲ್ಲಿ ವರ್ಲ್ಡ್ ಬ್ಯಾಂಕ್ ಈ ಒಂದು ಇನಿಷಿಯೇಟಿವನ್ನು ಅಥವಾ ಈ ಒಂದು ರಿಪೋರ್ಟನ್ನು ಯಾರಿಗೆ ಜಾರಿಗೆ ತಂದಿದ್ದಾರೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ನವರು. ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ನವರು ಈ ಹೆಲ್ದಿ ಲಾಂಗೇವಿಟಿ ಇನಿಷಿಯೇಟಿವ್ನ ತಂದಿದ್ದಾರೆ. ಇದರ ಅಡಿಯಲ್ಲಿ ಏನು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಸಾಂಕ್ರಾಮಿಕವಲ್ಲದ ರೋಗಗಳು, ಏನು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತಂದರೆ NCD. ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ, ನಾಟ್ ಸ್ಪ್ರೆಡ್. ಓಕೆ, ಇವುಗಳನ್ನ ನಾವು ಸಾಂಕ್ರಾಮಿಕವಲ್ಲದ ರೋಗಗಳಂತ ಕರಿತೀವಿ. ಇವುಗಳ ಬರ್ಡನ್ ಅನ್ನುವಂಥದ್ದು ಅಥವಾ ಹೊರೆ ಅನ್ನುವಂಥದ್ದು ಭಾರತದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏನೆಲ್ಲ ಡಿಸ್ಕಸನ್ನು ಮಾಡಿದ್ದಾರೆ ಅಂತಂದರೆ, ಅಥವಾ ಈ ಒಂದು ರಿಪೋರ್ಟ್ನ ಏಮ್ ಏನಾಗಿದೆ ಅಂತಂದರೆ, ಏನು ಈ ಒಂದು ಹೆಲ್ದಿ
ಲಾಂಗೇವಿಟಿ ಇನಿಷಿಯೇಟಿವ್ ಇದೆ ಅಲ್ವಾ. ಸೊ ಈ ಒಂದು ಇನಿಷಿಯೇಟಿವ್ನ ಏಮ್ ಏನಾಗಿದೆ ಅಂತಂದರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಆಗ್ತಾ ಇರುವಂಥ ಡೆತ್ಸ್ಗಳನ್ನ ಕಡಿಮೆ ಮಾಡುವಂಥದ್ದು. ಸೊ ಆ ಮೂಲಕ ಇಲ್ಲಿ ಒಂದು ಜನಸಂಖ್ಯೆಗೆ ಅಥವಾ ಜನ ಸಮುದಾಯಕ್ಕೆ ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲ್ ಆಗಿರ್ಬೋದು, ಸೊ ಈ ರೀತಿಯ ಒಂದು ಆರೋಗ್ಯ ವರ್ಧನೆಯನ್ನು ಮಾಡುವಂಥ ಉದ್ದೇಶವನ್ನು ಸೊ ಈ ಒಂದು ಇನಿಷಿಯೇಟಿವ್ ಇಲ್ಲಿ ಹೊಂದಿದೆ. ಎಸ್, ಸೊ ನೆಕ್ಸ್ಟ್ ಒನ್ ಈಸ್ ವಾಟ್ ಆರ್ ದ ಕೀ ಡೆಮೋಗ್ರಾಫಿಕ್ ಆ್ಯಂಡ್ ಹೆಲ್ತ್ ಚಾಲೆಂಜಸ್ ಹೈಲೈಟೆಡ್ ಇನ್ ದ ರಿಪೋರ್ಟ್. ಹೆಲ್ತ್ ಚಾಲೆಂಜಸ್, ಭಾರತದಲ್ಲಿ ಯಾವೆಲ್ಲ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸವಾಲುಗಳು ಇಲ್ಲಿ ಇದೆ ಅನ್ನುವಂಥದ್ದನ್ನು ಸೊ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಎಸ್, ಸೊ ಫಸ್ಟ್ ಒನ್ ಈಸ್ ಎಸ್, ಸೊ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಆಗ್ತಾ ಇರುವಂಥ ಜಾಗತಿಕ ಒಂದು ಸಾವಿನ ದರ, ಗ್ಲೋಬಲ್ ಡೆತ್. ಎಸ್, ಸೊ ಇದು 2023ರಲ್ಲಿ ಸುಮಾರು 60 ಮಿಲಿಯನ್ ಆಗ್ತಾ ಇರುವಂಥ ಸಾವುಗಳು 2050ಕ್ಕೆ ಅದು 92 ಮಿಲಿಯನ್ಗೆ ಏರಿಕೆ ಆಗಲಿದೆ ಅಂತ ಹೇಳಿ ಸೊ ಈ ಒಂದು ವರದಿಯಲ್ಲಿ ಹೈಲೈಟನ್ನು ಮಾಡಿರುವಂಥದ್ದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇನ್ನು ಭಾರತದ ಮಟ್ಟಿಗೆ ಓಕೆ, ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಎಲ್ಡರ್ಲಿ ಪಾಪ್ಯುಲೇಷನ್ ಹೊಂದಿರುವಂಥ ದೇಶವಾಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಎಲ್ಡರ್ಲಿ ಪಾಪ್ಯುಲೇಷನ್. ಎಸ್, ಸೊ ಅಂದರೆ ಸುಮಾರು 60 ವರ್ಷಕ್ಕಿಂತ ಮೇಲ್ಪಟ್ಟ ಓಕೆ ಸುಮಾರು 140 ಮಿಲಿಯನ್ ಜನರು ವಯೋವೃದ್ಧರು ಭಾರತದಲ್ಲಿ ಕಂಡುಬರ್ತಾರೆ. ಸೊ ಅಂದರೆ ಸೊ ಇಲ್ಲಿ ಹೆಚ್ಚಿನ ಒಂದು ಹೊರೆ ಏನಾಗತ್ತೆ ಅಂತಾರೆ, ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ತುತ್ತಾಗುವವರು ಅಥವಾ ಬಲಿಯಾಗುವ ಜನಸಂಖ್ಯೆ ಅಂತಂದರೆ ಅದು ವಯೋವೃದ್ಧರೇ ಆಗಿದ್ದಾರೆ. ಹಾಗೆಯೇ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಆಗ್ತಾ ಇರುವಂಥ ಸಾವುಗಳು, ಸೊ ಅಂದರೆ ಇದು ಕೂಡ ಭಾರತದಲ್ಲಿ ಯಾವ ರೀತಿ ಈ NCDನಿಂದ ಏನು ಡೆತ್ಗಳಾಗ್ತಾ ಇದೆ ಅಲ್ವಾ, ಸೊ ಈ ಡೆತ್ಗಳಲ್ಲಿ ಈ NCDಗಳಿಂದ ಆಗ್ತಾ ಇರುವಂಥ ಡೆತ್ನ ಪ್ರಮಾಣ ಎಷ್ಟಿದೆ ಅಂದರೆ 40% ಇದೆ, ಅಂದರೆ ಸಾವಿನ ದರದಲ್ಲಿ. ಹಾಗೆ ಸೊ ಈ ಒಂದು ಸಾವಿನ ದರ ಅನ್ನುವಂಥದ್ದು 2030ಕ್ಕೆ ಇದು 75%ಗೆ ಏರಲಿದೆ. ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಸಾವಿನ ದರ 2030ರ ವೇಳೆಗೆ ಹೆಚ್ಚಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇನ್ನು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಇಲ್ಲಿ ರೆಸ್ಪಿರೇಟರಿ ಇಲ್ನೆಸ್ ಆಗಿರ್ಬೋದು, ಮತ್ತು ಈ ಡಯಾಬಿಟಿಸ್ಗಳು ಏನಾಗುತ್ತೆ ಅಂತಂದರೆ ಈ ಒಟ್ಟಾರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಲ್ಲಿ 50%ನಷ್ಟು ಈ ರೋಗಗಳಲ್ಲಿ ಕಾಂಟ್ರಿಬ್ಯೂಟನ್ನು ಮಾಡುತ್ತೆ. ಎಸ್, ಸೊ ಹಿಯರ್ ಕ್ಯಾನ್ಸರ್, ಡಯಾಬಿಟಿಸ್ ಮತ್ತು ಈ ಕಾರ್ಡಿವ್ಯಾಸ್ಕ್ಯುಲರ್ ಡಿಸೀಸ್ಗಳಿಂದನೇ ಹೆಚ್ಚಿನ ಒಂದು ಸಾವಿನ ದರ ಇಲ್ಲಿ ಉಂಟಾಗತ್ತೆ. ಸೊ ನೆಕ್ಸ್ಟ್ ಒನ್, ವಾಟ್ ಆರ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟಿಂಗ್ ಟು NCD ಇನ್ ಇಂಡಿಯಾ. ಎಸ್, ಸೊ ಇಲ್ಲಿ ಯಾವೆಲ್ಲ ಒಂದು ಅಂಶಗಳು ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಆರ್ ಕಂಟ್ರಿಬ್ಯೂಟಿಂಗ್ ಟು NCD ಇನ್ ಇಂಡಿಯಾ. ಎಸ್, ಸೊ ಹಾಗಿದ್ರೆ ಈ ಒಂದು ಸಾಂಕ್ರಾಮಿಕವಲ್ಲದ ರೋಗಗಳು ಭಾರತದಲ್ಲಿ ಹೆಚ್ಚಿಗೆ ಆಗಲಿಕ್ಕೆ ಯಾವ ಅಂಶಗಳು ಇಲ್ಲಿ ಕಾರಣವಾಗುತ್ತೆ ಅನ್ನುವಂಥದ್ದು. ಎಸ್, ಸೊ ಇಲ್ಲಿ ಮೊದಲನೇದಾಗಿ ತಂಬಾಕು ಸೇವನೆ ಮತ್ತು ಈ ಮದ್ಯಪಾನವನ್ನು ಸೇವನೆಯನ್ನು ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಒನ್ ಒಬೆಸಿಟಿ ಅಂತ ಬರುತ್ತೆ, ಸ್ಥೂಲಕಾಯ ಅಥವಾ ಓವರ್ ವೇಟ್ ಅನ್ನುವಂಥದ್ದು. ಓವರ್ ವೇಟ್ ಆರ್ ಒಬೆಸಿಟಿ. ಸೊ ಇದು ಏನಕ್ಕಾಗತ್ತೆ ಅಂತಂದರೆ ಇದು ನಿಯಮಿತವಲ್ಲದ ಒಂದು ಆರೋಗ್ಯ ಜೀವನದಿಂದ ಏನಾಗುತ್ತೆ, ಸೊ ಈ ರೀತಿಯ ಒಬೆಸಿಟಿ ಅಥವಾ ಈ ಜಂಕ್ ಫುಡ್ಗಳನ್ನು ಸೇವಿಸೋದರಿಂದ ಈ ರೀತಿಯ ಒಂದು ಸಮಸ್ಯೆ ಅನ್ನುವಂಥದ್ದು ಜನರಲ್ಲಿ ಕಾಡುತ್ತೆ. ಹಾಗೆ ಥರ್ಡ್ ಒನ್ ಈಸ್ ಡಯಟ್ಸ್ ಹೈ ಇನ್ ರಿಫೈನ್ಡ್ ಗ್ರೇನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಸೊ ಹೆಚ್ಚಿನ ಒಂದು ಕಾರ್ಬೋಹೈಡ್ರೇಟ್ಸ್ಗಳನ್ನ ಇಲ್ಲಿ ಸೇವನೆಯನ್ನು ಮಾಡ್ತಾ ಇರುವಂಥದ್ದು. ಕಾರ್ಬೋಹೈಡ್ರೇಟ್.
ಎಸ್. ಸೊ ನೆಕ್ಸ್ಟ್ ಒನ್, ಈ ಕಾಯಿಲೆ ಗುಣವಾಗಲಿಕ್ಕೆ ಬೇಕಾಗಿರುವಂಥ ಪ್ರೈಮರಿ ಹೆಲ್ತ್ ಕೇರ್, ಪ್ರಾಥಮಿಕ ಆರೋಗ್ಯ ಕಾಳಜಿ ಅನ್ನುವಂಥದ್ದು ನಿಗದಿತವಾಗಿ ಇಲ್ಲದೆ ಇರುವಂಥದ್ದು. ಪ್ರೈಮರಿ ಹೆಲ್ತ್ ಕೇರ್, ಲಿಮಿಟೆಡ್ ಆಕ್ಸೆಸ್. ಎಸ್. ಸೊ ನೆಕ್ಸ್ಟ್ ಒನ್, ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನ ನಿರ್ಮೂಲನೆ ಮಾಡಲಿಕ್ಕೆ ಸರ್ಕಾರ ಏನು ಇಲ್ಲಿ ಹಲವಾರು ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ನ ತಂದಿದೆ. ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂದರೆ ಈ ಆರೋಗ್ಯ ವಿಮೆ ಯೋಜನೆ ಅನ್ನುವಂಥದ್ದು ಏನಿದೆ, ಸೊ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಸವಾಲುಗಳು ಇಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು, ಇಂಪ್ಲಿಮೆಂಟಿಂಗ್ ಯಾವೆಲ್ಲ ಇಲ್ಲಿ ಸವಾಲುಗಳು ಎದುರಾಗತ್ತೆ. ಎಸ್. ಸೊ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದ ಇನ್ ಕೇಸ್ ಏನಾದರೂ ಅವರು ಡೆತ್ ಆಗಿದ್ರೆ, ಓಕೆ, ಅಥವಾ ಅದಕ್ಕೆ ವಿಮೆಯನ್ನು ಮಾಡಿಸುವುದರ ಕುರಿತು ಸೊ ಇಲ್ಲಿ ಜನರಿಗೆ ಅರಿವು ಇಲ್ಲದೆ ಇರುವಂಥದ್ದು. ಅಂದರೆ ಅವರು ಆ ಒಂದು ವಿಮೆಗೆ ಒಳಪಡ್ತಾರಾ ಅಥವಾ ಅವರು ಅರ್ಹರ ಅನ್ನುವಂಥದ್ದು ಅವರಿಗೆ ಅರಿವು ಇಲ್ಲದೆ ಇರುವಂಥದ್ದು. ಸೆಕೆಂಡ್ ಒನ್ ಈಸ್ ಸೊ ಭ್ರಷ್ಟಾಚಾರ. ಸೊ ಏನು ಸರ್ಕಾರ ಈ ಜಾರಿಗೆ ತಂದಿರುವಂಥ ಈ ಆರೋಗ್ಯ ವಿಮೆ ಏನಿದೆ ಅಲ್ವಾ, ಸೊ ಇಲ್ಲೂ ಕೂಡ ಏನಾಗ್ತಾ ಇದೆ ಅಂತಂದರೆ ಭ್ರಷ್ಟಾಚಾರ ಅನ್ನುವಂಥದ್ದು ಕಂಡುಬರ್ತಾ ಇದೆ. ಹಾಗೆ ಇನ್ಅಡಿಕ್ವೇಟ್ ಅಥವಾ ಅಸಮರ್ಪಕ ಹಣಕಾಸು. ಎಸ್. ಸೊ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನ, ಅಂದರೆ ಈ ವಿಮೆಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ಯೋಜನೆಗಳನ್ನ ತಂದಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಆಯುಷ್ಮಾನ ಭಾರತ ಅನ್ನುವಂಥ ಯೋಜನೆ ಬರುತ್ತೆ. ಆಯುಷ್ಮಾನ ಭಾರತ. ಸೊ ಇದಕ್ಕೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಸರ್ಕಾರ ನಿಗದಿತವಾಗಿ ಸರಿಯಾದ ಪ್ರಮಾಣದ ಹಣಕಾಸನ್ನು ಬಿಡುಗಡೆಯನ್ನು ಮಾಡ್ತಾ ಇಲ್ಲ. ಆಯುಷ್ಮಾನ್ ಭಾರತ ಯೋಜನೆ. ಹಾಗೆ ಸೊ ಇಲ್ಲಿ ಏನು ವಿಮೆಯನ್ನು ತೆಗೆದುಕೊಳ್ತಾ ಇರುವಂಥ ಜನಸಂಖ್ಯೆ ಇದ್ದಾರಲ್ವಾ ಅಥವಾ ಬೆನಿಫಿಷಿಯರಿ ಇದ್ದಾರಲ್ವಾ, ಸೊ ಅವರಿಗೆ ನೀಡುವಂಥ ಹಣ ಏನಿದೆ ಅಲ್ವಾ ಅದು ತಲುಪಲಿಕ್ಕೆ ತುಂಬಾ ವಿಳಂಬವಾಗ್ತಾ ಇರುವಂಥದ್ದು. ಸೊ ಈ ಎಲ್ಲ ಸಮಸ್ಯೆಗಳು ಏನಾಗ್ತಾ ಇದೆ ಅಂತಂದರೆ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಸವಾಲುಗಳಾಗಿ ಕಂಡುಬರ್ತಾ ಇದೆ. ಹಾಗಿದ್ರೆ ಸೊ ಈ ಒಂದು ಟಾಪಿಕಲ್ಲಿ ಅಥವಾ ಈ ಒಂದು ಆರ್ಟಿಕಲಲ್ಲಿ ಸಜೆಸ್ಟ್ ಮಾಡಿರುವಂಥ ಸಲಹೆಗಳೇನು ಅನ್ನುವಂಥದ್ದು, ಪಾಲಿಸಿ ಇಂಟರ್ವೆನ್ಷನ್, ಸರ್ಕಾರ ಯಾವ ರೀತಿಯ ಒಂದು ಈ ನೀತಿ ಮಧ್ಯಸ್ಥಿಕೆಯೊಂದಿಗೆ ಬರಬೇಕು ಅನ್ನುವಂಥದ್ದನ್ನು ಸೊ ಇಲ್ಲಿ ಡಿಸ್ಕಸ್ನ ಮಾಡಿದ್ದಾರೆ. ಸೊ ಪಾಲಿಸಿ ಇಂಟರ್ವೆನ್ಷನ್. ಸೊ ಸಜೆಸ್ಟೆಡ್ ಟು ಅಡ್ರೆಸ್ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ. ಸೊ ಫಸ್ಟ್ ಒನ್ ಈಸ್ ಏನು ಈ ಪ್ರೈವೇಟ್ ಹಾಸ್ಪಿಟಲ್ ಇದೆ ಅಲ್ವಾ, ಸೊ ಈ ಒಂದು ಖಾಸಗಿ ಆಸ್ಪತ್ರೆಗಳ ಒಂದು ಹಾಸ್ಪಿಟಲ್ ರೇಟ್ಸನ್ನು ಇವಾಗ ರೆಗ್ಯುಲೇಟನ್ನು ಮಾಡಬೇಕಾಗಿದೆ. ಓಕೆ. ಸೊ ಅಂದರೆ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಏನಾಗ್ತದೆ, ಈ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಒಂದು ವೆಚ್ಚವನ್ನು ಭರಿಸಲಾಗ್ತಾ ಇದೆ. ಸೊ ಹೀಗಾಗಿ ಏನು ಹೆಚ್ಚಾಗಿ ಏನು ಈ ಡಯಾಬಿಟಿಸ್ ಬರುತ್ತೆ ನೋಡಿ, ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೀನಿಂಗ್ ಆಗಿರ್ಬೋದು, ಅದಕ್ಕೆ ಹೆಚ್ಚಿನ ಒಂದು ದರವನ್ನು ಇಲ್ಲಿ ನಿಗದಿಯನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಇದನ್ನು ರೆಗ್ಯುಲೇಟನ್ನು ಮಾಡಬೇಕಾಗಿದೆ. ಸೊ ರೇಟ್ಸ್ ಆರ್ ರೆಗ್ಯುಲೇಟೆಡ್. ಸೊ ನೆಕ್ಸ್ಟ್ ಒನ್ ಈಸ್ ಆರೋಗ್ಯಕರವಲ್ಲದ ಆಹಾರಗಳೇನಿರುತ್ತಲ್ವ, ಫಾರ್ ಎಕ್ಸಾಂಪಲ್ ಇವಾಗ ಸಾಫ್ಟ್ ಡ್ರಿಂಕ್ ಆಗಿರ್ಬೋದು, ಸೊ ಇಂಥವುಗಳ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ವಿಧಿಸಬೇಕಾಗತ್ತೆ. ಆರೋಗ್ಯಕರವಲ್ಲದ ಆಹಾರ, ಹೆಚ್ಚಿನ ತೆರಿಗೆ. ಸೊ ನೆಕ್ಸ್ಟ್ ಒನ್, ಸೊ ಇಲ್ಲಿ ವ್ಯಕ್ತಿಗಳ ಒಂದು ಬಿಹೇವಿಯರಲ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ನಾವು ಎಕ್ಸಸೈಸ್ಗಳನ್ನ ಪ್ರಮೋಟನ್ನು ಮಾಡಬೇಕಾಗಿದೆ. ವ್ಯಾಯಾಮಗಳನ್ನು ಪ್ರಮೋಟನ್ನು ಮಾಡಬೇಕಾಗಿದೆ.
ಅಥವಾ ಹೆಲ್ದಿ ಲೈಫ್ ಸ್ಟೈಲನ್ನು ಇಲ್ಲಿ ಅಡಾಪ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಎಸ್, ಹಾಗೆ ಏನು ಇವಾಗ ಅಸ್ತಿತ್ವದಲ್ಲಿರುವಂಥ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಇದೆ ಅಲ್ವಾ, ಆ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗಳನ್ನ ಇವಾಗ ಸರಿಯಾಗಿ ಅವುಗಳನ್ನ ಸ್ಟ್ರೆಂಥನಿಂಗ್ ಮಾಡಬೇಕಾಗಿದೆ, ಬಲಗೊಳಿಸಬೇಕಾಗಿದೆ. ಸ್ಟ್ರೆಂಥನಿಂಗ್. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. A mixed report card for the IMEC. Here IMEC ಅಂತಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಅಂತ. ಸೊ ಈ ಒಂದು ಕಾರಿಡಾರ್ ಬಗ್ಗೆ ಇರುವಂಥ ಟಾಪಿಕ್ ಆಗಿದೆ. ಎಸ್, ಸೊ ಈ ಒಂದು ಟಾಪಿಕ್ ಅಡಿಯಲ್ಲಿ ನಾವು ಫಸ್ಟ್ ಒನ್, ವಾಟ್ ಈಸ್ ಇಂಡಿಯಾ ಮಿಡಲ್ ಈಸ್ಟ್ ಕಾರಿಡಾರ್, ಏನು ಇದು ಅನ್ನುವಂಥದ್ದನ್ನು. ಸೆಕೆಂಡ್ ಒನ್ ಈಸ್, ಸೊ ಏನು ಈ ಒಂದು ಕಾರಿಡಾರ್ ಇದೆ ಅಲ್ವಾ, ಸೊ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇದರ ಕರೆಂಟ್ ಸ್ಟೇಟಸ್ ಏನಾಗಿದೆ, ಕರೆಂಟ್ ಸ್ಟೇಟಸ್, ಈ ಕಾರಿಡಾರನ್ನು ಪ್ರಸ್ತುತ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು, ಕರೆಂಟ್ ಸ್ಟೇಟಸ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಈ ಒಂದು ಕಾರಿಡಾರ್ನಿಂದ ಆಗುವಂಥ ಬೆನಿಫಿಟ್ ಏನು ಅನ್ನುವಂಥದ್ದು, ಬೆನಿಫಿಟ್ಸ್ ಆಫ್ ದಿಸ್ ಕಾರಿಡಾರ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಸೊ ಕರೆಂಟ್ಲಿ ಅಂದರೆ ಸದ್ಯಕ್ಕೆ ಈ ಒಂದು ಕಾರಿಡಾರ್ ಫೇಸ್ ಮಾಡ್ತಾ ಇರುವಂಥ ಚಾಲೆಂಜಸ್ಗಳೇನು ಅನ್ನುವಂಥದ್ದು, ಕರೆಂಟ್ ಚಾಲೆಂಜಸ್. ಎಸ್, ಸೊ ನೆಕ್ಸ್ಟ್ ಒನ್ ಈಸ್, ಈ ಒಂದು ಕಾರಿಡಾರ್ನಿಂದ ಮ್ಯಾಕ್ಸಿಮಮ್ ಬೆನಿಫಿಟನ್ನು ಪಡೀಲಿಕ್ಕೆ ಭಾರತ ಏನೆಲ್ಲ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು, ಇಂಡಿಯಾ ಯಾವೆಲ್ಲ ಒಂದು ಸ್ಟೆಪ್ಸನ್ನು ತೆಗೆದುಕೊಂಡಿದೆ. ಎಸ್, ಸೊ ಈ ಎಲ್ಲ ಅಂಶಗಳನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಕಂಟೆಕ್ಸ್ಟ್. ಎಸ್, ಸೊ ಇದನ್ನು ಈ ಹಿಂದಿನ ವರ್ಷದಲ್ಲಿ ಅಂದರೆ 2023ರಲ್ಲಿ ಭಾರತ ಈ G20ಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರತ್ತೆ. ಓಕೆ, ಸೊ ಈ ಒಂದು ಅಧ್ಯಕ್ಷತೆಯ ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ, ಈ ಒಂದು ಕಾರಿಡಾರ್ ಅಂದರೆ ಈ IMEC ಕಾರಿಡಾರನ್ನು ಅನೌನ್ಸನ್ನು ಮಾಡಲಾಗತ್ತೆ. ಸೊ ಹೀಗಾಗಿ ಇದು ಇವಾಗ 1 ವರ್ಷವನ್ನು ಪೂರೈಸಿದೆ. ಸೊ ಈ ಒಂದು ಟಾಪಿಕಲ್ಲಿ ನಾವು ಈ ಒಂದು IMEC ಕಾರಿಡಾರ್ನ ಪ್ರೋಗ್ರೆಸ್ ಯಾವ ರೀತಿ ಅದು ಬೆಳವಣಿಗೆಯನ್ನು ಹೊಂದ್ತಾ ಇದೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಇದು ಯಾವೆಲ್ಲ ಒಂದು ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಈ ಒಂದು ಆರ್ಟಿಕಲಲ್ಲಿ ಇದರ ಬಗ್ಗೆನೇ ಇವಾಗ ಕೊಟ್ಟಿದ್ದಾರೆ. ಎಸ್, ಸೊ ಫಸ್ಟ್ ಒನ್ ಈಸ್, ವಾಟ್ ಈಸ್ ಈ ಒಂದು ಮಿಡಲ್ ಈಸ್ಟ್ ಅಥವಾ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಅನ್ನುವಂಥದ್ದು. ಸೊ ಫಸ್ಟ್ ಒನ್ ಈಸ್, ಸೊ ವಾಟ್ ಈಸ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಅನ್ನುವಂಥದ್ದು. ಎಸ್, ಸೊ ಇದು ಒಂದು ಆರ್ಥಿಕ ಕಾರಿಡಾರ್ ಆಗಿದೆ. ಸೊ ದಿಸ್ ಇಸ್ ದ ಎಕನಾಮಿಕ್ ಕಾರಿಡಾರ್. ಸೊ ಇದರ ಉದ್ದೇಶ ಏನಂತಂದರೆ ಕನೆಕ್ಟ್ ಇಂಡಿಯಾ. ಸೊ ಕನೆಕ್ಟ್ ಇಂಡಿಯಾ, ಮಿಡಲ್ ಈಸ್ಟ್ ಆ್ಯಂಡ್ ಯುರೋಪ್. ಸೊ ಭಾರತವನ್ನು ಮಧ್ಯ ಒಂದು ಮಿಡಲ್ ಈಸ್ಟ್ಗೆ ಮತ್ತು ಈ ಒಂದು ಯುರೋಪ್ಗೆ ಕನೆಕ್ಟ್ ಮಾಡುವಂಥ ಮಾರ್ಗವಾಗಿ ಈ ಕಾರಿಡಾರ್ ಕಂಡುಬರುತ್ತೆ. ಹಾಗಿದ್ರೆ ಈ ಕಾರಿಡಾರ್ ಅಂತಂದರೆ ಏನೆಲ್ಲ ಒಳಗೊಂಡಿರುತ್ತೆ, ವಾಟ್ ಇಟ್ ಇನ್ಕ್ಲೂಡ್ಸ್ ಅನ್ನುವಂಥದ್ದು. ಸೊ ಈ ಕಾರಿಡಾರ್ನಲ್ಲಿ ರೈಲ್ ರೋಡ್ ಇರುತ್ತೆ, ದೆನ್ ಶಿಪ್ ಟು ರೈಲ್ ಇರುತ್ತೆ, ದೆನ್ ನೆಕ್ಸ್ಟ್ ಒನ್ ರೋಡ್ ಟ್ರಾನ್ಸ್ಪೋರ್ಟ್ ರೂಟ್ಸ್ ಇರುತ್ತೆ, ಹಾಗೆ ಎಲೆಕ್ಟ್ರಿಸಿಟಿ ಕೇಬಲ್ ಕೂಡ ಇದರಲ್ಲಿ ಬರುತ್ತೆ, ಎಲೆಕ್ಟ್ರಿಸಿಟಿ ಕೇಬಲ್. ಹಾಗೆ ಹೈಡ್ರೋಜನ್ ಪೈಪ್ಲೈನ್ ಕೂಡ ಬರುತ್ತೆ, ಹೈಡ್ರೋಜನ್ ಪೈಪ್ಲೈನ್. ಎಸ್, ಸೊ ಈ ಒಂದು ಇನಿಷಿಯೇಟಿವ್ನಲ್ಲಿ ಭಾಗಿಯಾಗಿರುವಂಥ ಪ್ರಮುಖ ಲೀಡರ್ಸ್ಗಳು ಯಾವೆಲ್ಲ ದೇಶಗಳು ಇದರಲ್ಲಿ ಕೈ ಜೋಡಿಸಿದೆ ಅಂತಂದರೆ, ಸೊ ಭಾರತ,
ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಸೌದಿ ಅರೇಬಿಯಾ, ಯು ಎ ಇ ಮತ್ತು ಯು ಎಸ್ ಸೇರಿ ಇದಕ್ಕೆ ಈ ಒಂದು ಇನಿಷಿಯೇಟಿವ್ಗೆ 2023ರಲ್ಲಿ ಸಹಿಯನ್ನು ಹಾಕಿರುತ್ತೆ. ಎಸ್, ಸೊ ನೆಕ್ಸ್ಟ್ ಒನ್. ಸೊ ಈ ಒಂದು ಕಾರಿಡಾರ್ನ ಕರೆಂಟ್ ಸ್ಟೇಟಸ್ ಯಾವ ರೀತಿ ಇದೆ? ಸೊ ಏನು 2023ರಲ್ಲಿ ಇದನ್ನು ಅನೌನ್ಸ್ ಮಾಡಲಾಗತ್ತೆ. ಸೊ 2024ರ ಹೊತ್ತಿಗೆ ಸೊ ಈ ಒಂದು ಕಾರಿಡಾರ್ನ ಪ್ರಸ್ತುತ ಸ್ಥಿತಿ, ಕರೆಂಟ್ ಸ್ಟೇಟಸ್. ಎಸ್, ಸೊ ಫಸ್ಟ್ ಒನ್ ಈಸ್ ವೆಸ್ಟರ್ನ್ ಸೆಗ್ಮೆಂಟ್. ಸೊ ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ದ ಇಂಡಿಯಾ ಇದೆ. ಸೊ ನೆಕ್ಸ್ಟ್ ಒನ್ ಹಿಯರ್ ಇಸ್ ದ ಸೌದಿ ಅರೇಬಿಯಾ. ನೆಕ್ಸ್ಟ್ ಒನ್, ಸೊ ದಿಸ್ ಇಸ್ ದ ಇಸ್ರೇಲ್, ಟರ್ಕಿ ಮತ್ತು ಗ್ರೀಸ್ ದೇಶಗಳು ಬರುತ್ತೆ ಇದರಲ್ಲಿ. ಎಸ್, ಸೊ ಫಸ್ಟ್ ಒನ್ ಈಸ್ ಕರೆಂಟ್ ಸ್ಟೇಟಸ್. ಸೊ ಇದು ವೆಸ್ಟರ್ನ್ ಸೆಗ್ಮೆಂಟ್, ಅಂದರೆ ಈ ವೆಸ್ಟ್ ಏಷ್ಯಾದಲ್ಲಿ ಯಾವ ರೀತಿ ಇದು ಪ್ರೋಗ್ರೆಸ್ಸನ್ನು ಹೊಂದ್ತಾ ಇದೆ ಅನ್ನುವಂಥದ್ದು. ಸೊ ವೆಸ್ಟ್ ಏಷ್ಯಾದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿನ ಪ್ರೋಗ್ರೆಸ್, ಸೊ ಈ ಒಂದು ಕಾರಿಡಾರ್ನ ಪ್ರೋಗ್ರೆಸ್ ಅನ್ನುವಂಥದ್ದು ಸ್ಟಾಲ್ಡ್ ಆಗಿದೆ, ಅಂದರೆ ನಿಂತು ಹೋಗಿದೆ ಅಂತ. ಪ್ರೋಗ್ರೆಸ್ ಅನ್ನುವಂಥದ್ದು ನಿಂತು ಹೋಗಿದೆ. ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ ಏನು ಇಸ್ರೇಲ್ ಮತ್ತು ಈ ಒಂದು ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಲ್ವಾ. ಸೊ ಈ ಒಂದು ಕಾರಣಕ್ಕಾಗಿ ಇದರ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಇವಾಗ ಸ್ಥಗಿತವಾಗಿರುವಂಥದ್ದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ಟರ್ನ್ ಸೆಗ್ಮೆಂಟ್, ಅಂದರೆ ಈ ಇಂಡಿಯಾ ಮತ್ತು ಯು ಎ ಇ. ಓಕೆ, ಸೊ ಇದೇನಾಗ್ತಾ ಇದೆ ಅಂತಂದರೆ ಎರಡೂ ದೇಶಗಳ ನಡುವಿನ ಒಂದಿಷ್ಟು ಈ ದ್ವಿಪಕ್ಷೀಯ ವ್ಯಾಪಾರದಿಂದಾಗಿ ಇದು ಗ್ರೋ ಆಗ್ತಾ ಇದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯು ಎ ಇ. ಸೊ ಇವುಗಳನ್ನ ಟ್ರೇಡ್ ಅನ್ನುವಂಥದ್ದು ಈ ಎರಡೂ ದೇಶಗಳನ್ನ ಬೈಲ್ಯಾಟ್ರಲ್ ಅಥವಾ ದ್ವಿಪಕ್ಷೀಯ ವ್ಯಾಪಾರ ಅನ್ನುವಂಥದ್ದು ಇವಾಗ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟ್ನಷ್ಟು ಇನ್ಕ್ರೀಸ್ ಆಗಿದೆ ಅಂತಾರೆ? 93% ಇನ್ಕ್ರೀಸ್ ಆಗಿದೆ ಬಿಕಾಸ್ ಆಫ್ ದಿಸ್ ಕಾರಿಡಾರ್. ಹಾಗೆ ಫೋರ್ತ್ ಒನ್ ಈಸ್ ನಾನ್ ಆಯಿಲ್ ಟ್ರೇಡ್ ಅನ್ನುವಂಥದ್ದು ಕೂಡ ಏನಾಗಿದೆ? ಸೊ ಇಲ್ಲಿ ಇನ್ಕ್ರೀಸ್ ಆಗಿದೆ, ನಾನ್ ಆಯಿಲ್ ಟ್ರೇಡ್. ಎಸ್, ಸೊ ನೆಕ್ಸ್ಟ್ ಒನ್. ಸೊ ಈ ಒಂದು ಕಾರಿಡಾರಿಂದ ಆಗ್ತಾ ಇರುವಂಥ ಬೆನಿಫಿಟ್ಸ್ ಏನು? ಬೆನಿಫಿಟ್ಸ್ ಆಫ್ ದಿಸ್ ಕಾರಿಡಾರ್. ಸೊ ಫಸ್ಟ್ ಒನ್ ಈಸ್ ಎಸ್. ಸೊ ಇವಾಗ ಏನು ಈ ಈಸ್ಟರ್ನ್ ನೋಡ್ ಟು ಈ ವೆಸ್ಟರ್ನ್ ನೋಡ್ಗೆ ಹೋಗಬೇಕಾಗಿರುವಂಥ ಏನು ಕಾಲಾವಧಿ ಇದೆಯಲ್ವಾ, ವೆಸ್ಟರ್ನ್ ನೋಡ್. ಸೊ ಇದಕ್ಕೆ ಹೋಗಬೇಕಾಗಿರುವಂಥ ಕಾಲಾವಧಿಯಲ್ಲಿ 40%ನಷ್ಟು ರಿಡಕ್ಷನ್ ಆಗುತ್ತೆ. 40% ರಿಡಕ್ಷನ್ ಆಗುತ್ತೆ, ಸಮಯದ ಉಳಿತಾಯ ಆಗುತ್ತೆ. ಹಾಗೆ ಸೆಕೆಂಡ್ ಒನ್, ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನುವಂಥದ್ದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಎಷ್ಟಾಗತ್ತೆ ಅಂತಂದರೆ 30%ನಷ್ಟು ರಿಡಕ್ಷನ್ ಆಗುತ್ತೆ, ಕಡಿಮೆ ಆಗುತ್ತೆ. 30% ರಿಡಕ್ಷನ್ ಆಗುತ್ತೆ. ಹಾಗೆ ಇದು ಈ ವ್ಯಾಪಾರವನ್ನು ಅಥವಾ ಈಸ್ ಆಫ್ ಡೂಯಿಂಗ್ ಟ್ರೇಡ್ ವ್ಯಾಪಾರವನ್ನು ಸರಳೀಕೃತಗೊಳಿಸುತ್ತೆ, ಡೂಯಿಂಗ್ ಟ್ರೇಡ್. ಸೊ ನೆಕ್ಸ್ಟ್ ಒನ್ ಈಸ್ ಈ ಒಂದು ಕಾರಿಡಾರ್ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸದ್ಯದ ಸ್ಥಿತಿಯಲ್ಲಿ ಯಾವೆಲ್ಲ ಒಂದು ಚಾಲೆಂಜಸ್ಗಳನ್ನ ಇದು ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದು. ಚಾಲೆಂಜಸ್ ಕರೆಂಟ್ಲಿ ಫೇಸಿಂಗ್. ಸೊ ಫಸ್ಟ್ ಒನ್ ಈಸ್ ಸೊ ಇಲ್ಲಿ ಅರಬ್ ಮತ್ತು ಈ ಒಂದು ಇಸ್ರೇಲ್ನ ಸಂಬಂಧಗಳೇನಾಗುತ್ತೆ ಇವಾಗ ಹದಗೆಡ್ತಾ ಬರ್ತಾ ಇದೆ. ಹಾಗೆ ಪ್ರಮುಖ ಪಾಲುದಾರ ರಾಷ್ಟ್ರಗಳಾಗಿರುವಂಥ ದೇಶಗಳಾಗಿರುವಂಥ ಸೌದಿ ಅರೇಬಿಯಾ ಮತ್ತು ಈ ಜೋರ್ಡಾನ್ ದೇಶಗಳು ಏನಾಗ್ತಾ ಇದೆ ಅಂತಂದರೆ ಜೋರ್ಡಾನ್ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗಲಿಕ್ಕೆ ಸರಿಯಾದ ಒಂದು ಸಹಕಾರವನ್ನು ಇಲ್ಲಿ ನೀಡ್ತಾ ಇಲ್ಲ. ಹಾಗೆ ಹಲವಾರು ಒಂದು ಭಾಗಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಒಂದು
ಭೌಗೋಳಿಕ ರಾಜಕೀಯ ಒಂದು ಸಂಘರ್ಷಗಳನ್ನುವಂಥದ್ದು ಆಗ್ತಾ ಇದೆ. ಭೌಗೋಳಿಕ ರಾಜಕೀಯ ಸಂಘರ್ಷಗಳು. ಸೊ ಈ ಎಲ್ಲ ಕಾರಣಗಳು ಅಥವಾ ಈ ಎಲ್ಲ ಸಮಸ್ಯೆಗಳೇನಾಗ್ತದೆ ಪ್ರಸ್ತುತ ಈ ಒಂದು ಕಾರಿಡಾರ್ ಇವಾಗ ಫೇಸನ್ನು ಮಾಡ್ತಾ ಇರುವಂಥದ್ದು. ಸೊ ಇವಾಗ ಈ ಒಂದು ಕಾರಿಡಾರ್ನಿಂದ ಭಾರತ ಮ್ಯಾಕ್ಸಿಮಮ್ ಬೆನಿಫಿಟನ್ನು ತೆಗೆದುಕೊಳ್ಳಲಿಕ್ಕೆ ಏನೆಲ್ಲ ಒಂದು ಸ್ಟೆಪ್ಸನ್ನು ತೆಗೆದುಕೊಂಡಿದೆ ಇಂಡಿಯಾ. ಸೊ ಫಸ್ಟ್ ಒನ್ ಈಸ್, ಸೊ ಭಾರತ ಇಲ್ಲಿ ಬಂದರುಗಳ ಅಭಿವೃದ್ಧಿ ಮೂಲಕ ಮತ್ತು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಎಕಾನಾಮಿಕ್ ಕಾರಿಡಾರ್ಗಳನ್ನು ಡೆವಲಪ್ ಮಾಡೋದರ ಮೂಲಕ ತನ್ನ ರಫ್ತನ್ನು ಹೆಚ್ಚಿಸ್ತಾ ಇದೆ. ಹಾಗೆ ತನ್ನ ಒಂದು ದೇಶೀಯ ಸಾರಿಗೆಯನ್ನು ಅಥವಾ ಡೊಮೆಸ್ಟಿಕ್ ಲಾಜಿಸ್ಟಿಕ್ಸನ್ನು ಕೂಡ ಇವಾಗ ಇಂಪ್ರೂವನ್ನು ಮಾಡ್ತಾ ಇದೆ. ಡೊಮೆಸ್ಟಿಕ್ ಲಾಜಿಸ್ಟಿಕ್ ಸ್ಥಳೀಯ ಸಾರಿಗೆಯನ್ನು ಇಲ್ಲಿ ಇಂಪ್ರೂವನ್ನು ಮಾಡಿಕೊಳ್ತಾ ಇದೆ. ಹಾಗೆ ಭಾರತ ಇಲ್ಲಿ ತನ್ನ ಒಂದು ಗ್ಲೋಬಲ್ ವ್ಯಾಲ್ಯೂ ಚೈನ್ ಇಂಟಿಗ್ರೇಷನ್ ಹತ್ತ ಗಮನವನ್ನು ನೀಡ್ತಾ ಇದೆ. ಸೊ ಈ ಮೂಲಕ ಇಲ್ಲಿ ಕಾನ್ಫ್ಲಿಕ್ಟ್ಗಳು ಕಡಿಮೆ ಆಗಲಿಕ್ಕೆ ತನ್ನ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಇನ್ ಬಾಕು ಬ್ರೇಕ್ ಥ್ರೂ ಕಾಪ್ ಕ್ಲಿಯರ್ಸ್ ಕಾರ್ಬನ್ ಕ್ರೆಡಿಟ್ ಟ್ರೇಡ್ ಅಂತ. ಸೊ ಈ ಒಂದು ಕಾಪ್ ಮೀಟಿಂಗ್ನಲ್ಲಿ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಅಗ್ರಿಮೆಂಟ್. ಸೊ ಈ ಒಂದು ಮೀಟಿಂಗ್ 29ನೇ ಒಂದು ಕಾಪ್ ಮೀಟಿಂಗ್ ಆಗಿದೆ. ಕಾಪ್ 29 ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಈ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಅಗ್ರಿಮೆಂಟ್ ಇದೆ ಅಲ್ವಾ, ಸೊ ಇದನ್ನು ಆಪರೇಷನಲೈಸ್ ಮಾಡಿದ್ದಾರೆ, ಕಾರ್ಯಾಚರಣೆಗೆ ತಂದಿದ್ದಾರೆ. ಆಪರೇಷನಲೈಸ್ಡ್. ಸೊ ಇದು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬರುತ್ತೆ. ಪ್ಯಾರಿಸ್ ಅಗ್ರಿಮೆಂಟ್. ಸೊ ಈ ಒಂದು ಅಗ್ರಿಮೆಂಟ್ನ ಆರ್ಟಿಕಲ್ 6 ಅಡಿಯಲ್ಲಿ ಏನು ಬರುತ್ತೆ, ಸೊ ಈ ಒಂದು ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅದರ ಅಡಿಯಲ್ಲಿ ಇದನ್ನು ಇವಾಗ ಆಪರೇಷನಲೈಸ್ಡ್ ಮಾಡಿದ್ದಾರೆ. ಹಾಗೆ ಸೊ ಈ ಮೂಲಕ ಆಪರೇಷನಲೈಸ್ ಮಾಡುವ ಮೂಲಕ ಏನು ಈ ರಾಷ್ಟ್ರಗಳಿಗೆ ತಮ್ಮ ಒಂದು ಕಾರ್ಬನ್ ಕ್ರೆಡಿಟ್ಸನ್ನು, ಸೊ ಇಲ್ಲಿ ಕಾರ್ಬನ್ ಕ್ರೆಡಿಟ್ಸನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಟ್ರೇಡನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಿದ್ದಾರೆ. ಕಾರ್ಬನ್ ಟ್ರೇಡ್ ಅಲೋ ದ ನೇಷನ್. ಸೊ ಈ ಮೂಲಕ ಏನು ಇಲ್ಲಿ ಎಮಿಷನ್ ಆಗ್ತಾ ಇದೆ ಅಲ್ವಾ, ಇದನ್ನು ರಿಡಕ್ಷನ್ ಮಾಡಲಿಕ್ಕೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಮೀಟ್ ಮಾಡಲಿಕ್ಕೆ ಸೊ ಇದು ಹೆಲ್ಪ್ ಆಗುತ್ತೆ. ಹಾಗೆ ಸೊ ಈ ಒಂದು ಆರ್ಟಿಕಲ್ 6 ಏನಿದೆ ಅಲ್ವಾ, ಈ ಪ್ಯಾರಿಸ್ ಅಗ್ರಿಮೆಂಟ್ನ ಆರ್ಟಿಕಲ್ 6 ಇದೆ ಅಲ್ವಾ, ಸೊ ಇದರ ಅಡಿಯಲ್ಲಿರುವಂಥ ಕೀ ಪ್ರೊವಿಷನ್ಗಳೇನು, ಕೀ ಪ್ರೊವಿಷನ್ ಆಫ್ ದಿಸ್ ಆರ್ಟಿಕಲ್. ಎಸ್. ಸೊ ಹಿಯರ್ ಆರ್ಟಿಕಲ್ 6.2 ಅನ್ನುವಂಥದ್ದು, ಆರ್ಟಿಕಲ್ 6.2 ಅನ್ನುವಂಥದ್ದು ಏನು ಹೇಳುತ್ತೆ ಅಂತಂದರೆ, ಸೊ ಎರಡು ದೇಶಗಳ ನಡುವೆ ಕಂಟ್ರಿ 1 ಆ್ಯಂಡ್ ಕಂಟ್ರಿ 2 ನಡುವೆ ಸೊ ಇಲ್ಲಿ ಬೈಲ್ಯಾಟ್ರಲ್ ಆಗಿ ಕಾರ್ಬನ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗತ್ತೆ. ಕಾರ್ಬನ್ ಆರ್ ಬೈಲ್ಯಾಟ್ರಲ್ ಕಾರ್ಬನ್ ಟ್ರೇಡಿಂಗ್, ಬೈಲ್ಯಾಟ್ರಲ್ ಕಾರ್ಬನ್ ಟ್ರೇಡಿಂಗ್. ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 6.4 ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ಒಂದು ಯುನೈಟೆಡ್ ನೇಷನ್ಸ್ ಸೂಪರ್ವೈಸ್ಡ್ ಗ್ಲೋಬಲ್ ಕಾರ್ಬನ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಯುನೈಟೆಡ್ ನೇಷನ್ ಸೂಪರ್ವೈಸ್ಡ್ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್. ಸೊ ಇದು ಏನು ಟ್ರೇಡಿಂಗನ್ನು ಮಾಡ್ತಾ ಇರುವಂಥ ದೇಶಗಳು ಏನಿದೆ ಅಲ್ವಾ, ಸೊ ಅವುಗಳಿಗೆ ಟ್ರೇಡಿಂಗ್ ಮೆಕ್ಯಾನಿಸಮನ್ನು
ಸ್ಟ್ಯಾಂಡರ್ಡೈಸ್ ಮಾಡುತ್ತೆ. ಟ್ರೇಡಿಂಗ್ ಮೆಕ್ಯಾನಿಸಮ್, ಯಾವ ರೀತಿಯಲ್ಲಿ ಟ್ರೇಡಿಂಗನ್ನು ಮಾಡಬೇಕನ್ನುವಂಥದ್ರ ಕುರಿತಿದು ನಿರ್ದೇಶನವನ್ನು ನೀಡುತ್ತೆ. Now let us move on to the next topic. DRDO carries out maiden test of long range cruise missile. Maiden test flight. So here maiden means so first one ಅಂತ. ಸೊ ಇಲ್ಲಿ DRDOದವರು ತಮ್ಮ ಮೊದಲ ಒಂದು ಲಾಂಗ್ ರೇಂಜ್ ದೀರ್ಘ ಶ್ರೇಣಿಯ ಒಂದು ಕ್ರೂಸ್ ಮಿಸೈಲನ್ನು ಇಲ್ಲಿ ಪರೀಕ್ಷೆಯನ್ನು ಮಾಡಿದ್ದಾರೆ. DRDO ಸಕ್ಸಸ್ಫುಲಿ ಕಂಡಕ್ಟೆಡ್ ದಿ ಫಸ್ಟ್ ಫ್ಲೈಟ್ ಟೆಸ್ಟ್ ಆಫ್ ಲಾಂಗ್ ರೇಂಜ್. DRDO ಅವರು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಅಂತ, ಕ್ರೂಸ್ ಮಿಸೈಲ್ನ ಸೊ ಇಲ್ಲಿ ಟೆಸ್ಟನ್ನು ಮಾಡಿದ್ದಾರೆ. ಸೊ ಇದರ ರೇಂಜ್ ಬಂದುಬಿಟ್ಟು 1000 ಕಿಲೋಮೀಟರ್ವರೆಗೆ ಆಗಿರುತ್ತೆ. ಸೊ ಆ ಒಂದು ಮಿಸೈಲ್ 1000 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಚಲಿಸಬಲ್ಲದಾಗಿರುತ್ತೆ. ಹಾಗೆ ಸೊ ಈ ಒಂದು ಟೆಸ್ಟನ್ನು ಎಲ್ಲಿ ಕಂಡಕ್ಟ್ ಮಾಡಿದ್ದಾರೆ? ಸೊ ಟೆಸ್ಟಿಂಗ್ ಲೊಕೇಶನ್ ಇದು ಚಾಂದಿಪುರ ಅಂತ ಬರುತ್ತೆ. ಸೊ ಇದು ಒಡಿಶಾದಲ್ಲಿ ಇದೆ, ಚಾಂದಿಪುರ ಇನ್ ಒಡಿಶಾ. ಹಾಗಿದ್ರೆ ಈ ಒಂದು ಮಿಸೈಲ್ನ ಫೀಚರ್ಸ್ಗಳೇನಾಗಿದೆ? ಮಿಸೈಲ್ ಫೀಚರ್ಸ್ ಸೊ ಏನು DRDO ಈ ಹಿಂದೆ ಡೆವಲಪ್ ಮಾಡಿರುವಂಥ ನಿರ್ಭಯ ಕ್ರೂಸ್ ಮಿಸೈಲ್ ಇತ್ತಲ್ವಾ? ಸೊ ಈ ನಿರ್ಭಯ ಈ ಕ್ರೂಸ್ ಮಿಸೈಲ್ಗಿಂತ ಅಪ್ಗ್ರೇಡ್ ಅಥವಾ ಇಂಪ್ರೂವ್ಡ್ ವರ್ಷನ್ ಆಗಿದೆ ಇದು ಕ್ರೂಸ್ ಮಿಸೈಲ್. ಹಾಗೆ ಈ ಒಂದು ಮಿಸೈಲ್ನ ಕೆಪಾಬಿಲಿಟಿ ಅಥವಾ ಸಾಮರ್ಥ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಕೆಪಾಬಿಲಿಟಿ. ಸೊ ಇದರ ಸಾಮರ್ಥ್ಯವನ್ನಂಥದ್ದು ಭಾರತೀಯ ಒಂದು ಆರ್ಮಿಗೆ ಸೊ ಇದು ಬಹುಮುಖ್ಯವಾಗಿ ಸಹಾಯಕವಾಗುತ್ತೆ. ಅಂದರೆ ಇದು ಲ್ಯಾಂಡ್ ಬೇಸ್ಡ್ ಸ್ಟ್ರೈಕನ್ನು, ಲ್ಯಾಂಡ್ ಬೇಸ್ಡ್ ಟಾರ್ಗೆಟನ್ನು, ಲ್ಯಾಂಡ್ ಬೇಸ್ಡ್ ಟಾರ್ಗೆಟ್ಸ್ನ ಗುರಿಯಾಗಿಸಿಕೊಂಡು ಇದನ್ನು ಲಾಂಚ್ ಮಾಡಲಾಗತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.